ನೀವು ವಾಟ್ಸ್ಆಪ್ ಅಲ್ಲಿ ಮಾಡ್ತಿರುವಂತ ಚಾಟ್ ತುಂಬಾನೇ ಸೀಕ್ರೆಟ್ ಆಗಿರ್ಬೇಕು. ಬೇರೆ ಯಾರಾದ್ರೂ ನಿಮ್ಮ ವಾಟ್ಸ್ಆಪ್ ನ ಓಪನ್ ಮಾಡಿದಾಗ ಕೂಡ ಆ ಚಾಟ್ ಕಾಣಿಸ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ನೀವ್ ಯಾರ್ ಚಾಟ್ ನ ಹೈಡ್ ಮಾಡ್ಬೇಕು, ಯಾರ್ ಚಾಟ್ ನ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ಇರ್ತೀರಾ, ವಾಟ್ಸ್ಆಪ್ ನ ಓಪನ್ ಮಾಡ್ಬಿಟ್ಟು ಅವ್ರ ಚಾಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಮೇಲ್ಗಡೆ 3 ಲೈನ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಲಾಕ್ ಚಾಟ್ಸ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಮೊಬೈಲ್ ಪಿನ್ ನ ಕೇಳುತ್ತೆ. ನೀವು ನಿಮ್ಮ ಮೊಬೈಲ್ ಪಿನ್ ನ ಎಂಟರ್ ಮಾಡಿದ ತಕ್ಷಣ ಆ ಒಂದು ಚಾಟ್ ಲಾಕ್ ಆಗುತ್ತೆ. ಚಾಟ್ ಏನು ಹೈಡ್ ಆಯ್ತು, ಆದ್ರೆ ವಾಟ್ಸ್ಆಪ್ ನ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಲಾಕ್ ಚಾಟ್ಸ್ ಅಂತ ಬರುತ್ತೆ. ಅದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ಕೂಡ ನೀವು ಹೈಡ್ ಮಾಡ್ಕೋಬಹುದು. ನೀವು ಲಾಕ್ ಮಾಡಿರುವಂತ ಚಾಟ್ಸ್ ನ ಓಪನ್ ಮಾಡ್ಬಿಟ್ಟು ಮೇಲ್ಗಡೆ 3 ಡಾಟೆಡ್ ಲೈನ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅಲ್ಲಿ ಹೈಡ್ ಲಾಕ್ ಚಾಟ್ಸ್ ಅಂತ ಇರುತ್ತೆ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಒಂದು ಸೀಕ್ರೆಟ್ ಪಿನ್ ನ ಎಂಟರ್ ಮಾಡಕ್ ಕೇಳುತ್ತೆ. ಸೊ ನಿಮ್ಗೆ ಬೇಕಾಗಿರುವಂತ ಯಾವ್ದಾದ್ರು ಒಂದು ಸೀಕ್ರೆಟ್ ಕೋಡ್ ನ ಇಟ್ಕೊಳ್ಳಿ. ನಿಮ್ಮ ಒಂದು ಸೀಕ್ರೆಟ್ ಕೋಡ್ ನ 2 ಸರಿ ಕನ್ಫರ್ಮೇಶನ್ ಮಾಡಿದ ತಕ್ಷಣ ನಿಮ್ಮ ಚಾಟ್ಸ್ ಕಂಪ್ಲೀಟ್ ಆಗಿ ಹೈಡ್ ಆಗುತ್ತೆ. ಸೊ ನೀವು ವಾಟ್ಸ್ಆಪ್ ನ ಓಪನ್ ಮಾಡಿದಾಗ ಮೇಲ್ಗಡೆ ಲಾಕ್ ಚಾಟ್ಸ್ ಅಂತ ಕೂಡ ಬರಲ್ಲ. ಬಟ್ ಆ ಚಾಟ್ ನ ಹೆಂಗೆ ಓಪನ್ ಮಾಡೋದು ಅಂತ ಅಂದ್ರೆ, ನೀವು ಸರ್ಚ್ ಗೆ ಹೋಗ್ಬಿಟ್ಟು ನೀವ್ ಏನ್ ಸೀಕ್ರೆಟ್ ಕೋಡ್ ನ ಇಟ್ಕೊಂಡಿರ್ತೀರಾ ಅದನ್ನ ಸರ್ಚ್ ಮಾಡಿ. ಸೊ ಅವಾಗ ಲಾಕ್ ಆಗಿರುವಂತ ಚಾಟ್ಸ್ ಓಪನ್ ಆಗುತ್ತೆ. ಸೊ ಈ ರೀಲ್ ನ ವಾಟ್ಸ್ಆಪ್ ಯೂಸ್ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.